ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ GPSTR, HSTR ಮತ್ತು PSTR ಪರೀಕ್ಷೆಗಳಿಗೋಸ್ಕರ ಸಮಾಜ ವಿಜ್ಞಾನ 600+ MCQ ಸೀರೀಸ್ ಅನ್ನು ಆರಂಭ ಮಾಡಿದ್ವಿ. ಆ ಸೀರೀಸ್ ನ ಪಾರ್ಟ್ 5 ನ ವಿಡಿಯೋವನ್ನು ಈಗ ನೋಡ್ತಾ ಹೋಗೋಣ. ಮೊದಲಿಗೆ 41ನೇ ಪ್ರಶ್ನೆ. ಎರಡು ಸಮಾನಾಂತರ ಶಿಲಾಸ್ತರ ಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುವ ಪರ್ವತ ಯಾವುದು? ಎರಡು ಸಮಾನಾಂತರ ಶಿಲಾಸ್ತರ ಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುವ ಪರ್ವತ ಯಾವುದು? ಆಪ್ಷನ್ ಎ ಖಂಡ ಪರ್ವತ, ಆಪ್ಷನ್ ಬಿ ಜ್ವಾಲಾಮುಖಿ ಪರ್ವತ, ಆಪ್ಷನ್ ಸಿ ಮಡಿಕೆ ಪರ್ವತ, ಆಪ್ಷನ್ ಡಿ ಆಲ್ಪ್ಸ್ ಪರ್ವತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಖಂಡ ಪರ್ವತ. ಇದರ ಒಂದು ವಿವರಣೆಯನ್ನ ನಾವು ನೋಡೋದಾದ್ರೆ, ಸ್ವಲ್ಪ ಇದು ಪರ್ವತಗಳ ವಿಧಗಳನ್ನ ನೋಡೋಣ. ಮೊದಲಿಗೆ ಮಡಿಕೆ ಪರ್ವತಗಳು. ಇವು ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುವು ಹಾಗೂ ಅವು ಅತಿ ಎತ್ತರವುಳ್ಳ ಪರ್ವತಗಳು ಆಗಿವೆ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತಗಳು. ನೆಕ್ಸ್ಟ್ ಎರಡನೇದಾಗಿ ಖಂಡ ಪರ್ವತಗಳು. ಎರಡು ಸಮಾನಾಂತರ ಶಿಲಾಸ್ತರ ಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುತ್ತವೆ ಹಾಗೂ ಅವುಗಳು ಅತಿ ಎತ್ತರವಾಗಿಲ್ಲ. ಉದಾಹರಣೆಗೆ ಸಿಯರಾ ನಿವೆಡಾ, ಅದು ಉತ್ತರ ಅಮೆರಿಕದಲ್ಲಿ ಕಂಡು ಬರ್ತರೆ. ವಾಸ್ಜೆಸ್ ಅಂತ ಹೇಳಿ ಯುರೋಪ್ ಅಲ್ಲಿ ಕಂಡು ಬರುತ್ತೆ. ಅಂದ್ರೆ ನಮ್ಮ ಪ್ರಶ್ನೆ ಏನಾಗಿತ್ತು, ಎರಡು ಸಮಾನಾಂತರ ಶಿಲಾಸ್ತರ ಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುತ್ತವೆ. ಆ ಒಂದು ಪರ್ವತಗಳು ಯಾವ ಅಂತಂದ್ರೆ ಖಂಡ ಪರ್ವತಗಳು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಜ್ವಾಲಾಮುಖಿ ಪರ್ವತಗಳು. ಇವು ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳು ರಾಶಿಗೊಂಡು ನಿರ್ಮಾಣವಾಗ್ತವೆ. ಇವುಗಳನ್ನ ಏನಂತ ಕರೀತಾರೆ? ಜ್ವಾಲಾಮುಖಿ ಜನಿತ ಪರ್ವತಗಳಂತ ಕರೀತಾರೆ. ಅವುಗಳ ತಳ ವಿಸ್ತಾರವಾಗಿದ್ದು ಎತ್ತರವಾಗಿ ಶಂಖಾಕೃತಿಯಲ್ಲಿ ಶಿಖರಗಳನ್ನ ಒಳಗೊಂಡಿರ್ತವೆ. ಅದಕ್ಕೆ ಉದಾಹರಣೆ ಯಾವುದಂದ್ರೆ ಜಪಾನಿನ ಫ್ಯೂಜಿಯಾಮಾ ಮತ್ತು ತಾಂಜಾನಿಯಾದ ಕಿಲಿಮಂಜಾರೋ ಪರ್ವತಗಳು. ನೆಕ್ಸ್ಟ್ 42ನೇ ಪ್ರಶ್ನೆ. ಹಗಲಿನ ವೇಳೆಯಲ್ಲಿ ಅತಿಶಾಖ ಮತ್ತು ರಾತ್ರಿ ವೇಳೆಯಲ್ಲಿ ಶೀತವಾಗಿರುವ ಭೂಭಾಗ ಯಾವುದು? ಹಗಲಿನ ವೇಳೆಯಲ್ಲಿ ಅತಿಶಾಖ ಮತ್ತು ರಾತ್ರಿ ವೇಳೆಯಲ್ಲಿ ಶೀತವಾಗಿರುವ ಭೂಭಾಗ. ಆಪ್ಷನ್ ಎ ಪರ್ವತ, ಆಪ್ಷನ್ ಬಿ ಮರುಭೂಮಿ, ಆಪ್ಷನ್ ಸಿ ಪ್ರಸ್ಥಭೂಮಿ, ಆಪ್ಷನ್ ಡಿ ಮೈದಾನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮರುಭೂಮಿ. ಇದರ ಒಂದು ವಿವರಣೆಯನ್ನ ನಾವು ನೋಡೋದಾದ್ರೆ, ಮರುಭೂಮಿಗಳು ಮೇಲ್ಮೈ ಲಕ್ಷಣಗಳಿಂದಾಗಿ ಪರ್ವತ, ಪ್ರಸ್ಥಭೂಮಿ ಮತ್ತು ಮೈದಾನಗಳು ಪರಸ್ಪರ ಭಿನ್ನವಾಗಿವೆ. ವಾಯುಗುಣದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣವಾಗುತ್ತವೆ. ನೋಡಿ, ಈ ವಾಯುಗುಣದ ಪರಿಣಾಮವಾಗಿ ಏನ್ ನಿರ್ಮಾಣವಾಗ್ತವೆ? ಮರುಭೂಮಿಗಳು ನಿರ್ಮಾಣ ಆಗ್ತಾ ಹೋಗ್ತವೆ. ಅವು ಹಗಲಿನ ವೇಳೆಯಲ್ಲಿ ಅತಿ ಶಾಖದಿಂದಲೂ ಮತ್ತು ರಾತ್ರಿ ವೇಳೆಯಲ್ಲಿ ಶೀತವಾಗಿರುತ್ತವೆ. ಇಲ್ಲಿ ನಮ್ಮ ಪ್ರಶ್ನೆ, ಹಗಲಿನ ವೇಳೆಯಲ್ಲಿ ಅತಿ ಶಾಖದಿಂದಲೂ ಮತ್ತು ರಾತ್ರಿ ವೇಳೆಯಲ್ಲಿ ಶೀತವಾಗಿರ್ತವೆ. ಇನ್ನು ಕನಿಷ್ಠ ಪ್ರಮಾಣದ ಮಳೆಯನ್ನ ಪಡೆಯುತ್ತವೆ ಹಾಗೂ ಅವು ಪ್ರಮುಖವಾಗಿ ಶುಷ್ಕವಾಗಿರ್ತವೆ. ಅಂದ್ರೆ ಉಷ್ಣಾಂಶ ಜಾಸ್ತಿ ಇರುತ್ತೆ. ಆದುದರಿಂದ ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶ ಆಗಿರುತ್ತದೆ. ಭೂ ಮೇಲ್ಮೈಯಲ್ಲಿ 1/5 ಭಾಗವು ಮರುಭೂಮಿಗಳಿಂದ ಆವೃತವಾಗಿದೆ. ಮರುಭೂಮಿಗಳು ಶಿಲಾಮಯ ಅಥವಾ ಮರಳುಮಯವಾಗಿಯೂ ಇರಬಹುದು. ಅಂಟಾರ್ಟಿಕಾ ಮತ್ತು ಯುರೋಪ್ಗಳನ್ನ ಹೊರತುಪಡಿಸಿ ಉಳಿದೆಲ್ಲಾ ಖಂಡಗಳಲ್ಲಿ ಮರುಭೂಮಿಗಳು ಇವೆ. ಯಾವ ಖಂಡದಲ್ಲಿ ಇಲ್ಲ ಅಂದ್ರೆ ಅಂಟಾರ್ಟಿಕಾದಲ್ಲಿಲ್ಲ ಮತ್ತು ಯುರೋಪ್ ನಲ್ಲಿ ಇಲ್ಲ. ಇವು ಕೂಡ ಸ್ವಲ್ಪ ಹೈಲೈಟ್ ಪಾಯಿಂಟ್ಸ್ ಮಾಡ್ಕೊಂಡು ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಸಹರಾ ಮರುಭೂಮಿಯು ಪ್ರಪಂಚದಲ್ಲಿಯೇ ವಿಶಾಲವಾದಂತಹ ಮರುಭೂಮಿ ಆಗಿದೆ. ನೆಕ್ಸ್ಟ್ 43ನೇ ಪ್ರಶ್ನೆ. ವರ್ಧನ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಚೀನಿ ಯಾತ್ರಿಕ ಯಾರು? ವರ್ಧನ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಚೀನಿ ಯಾತ್ರಿಕ ಯಾರು? ಆಪ್ಷನ್ ಎ ಫಾಹಿಯಾನ್, ಆಪ್ಷನ್ ಬಿ ಹುಯೆನ್ಸಾಂಗ್, ಆಪ್ಷನ್ ಸಿ ಸುಲೈಮಾನ್, ಆಪ್ಷನ್ ಡಿ ನಿಕೋಲೋ ಕೋಂಟಿ. ಇದಕ್ಕೆ ಸರಿಯಾದ ಉತ್ತರ ಹುಯೆನ್ಸಾಂಗ್. ಹುಯೆನ್ಸಾಂಗ್ ಚೀನಾದ ಪ್ರಸಿದ್ಧ ಪ್ರವಾಸಿ ಆಗಿದ್ದಾನೆ. ಈತನು ಸುಮಾರು 1400 ವರ್ಷಗಳ ಹಿಂದೆ ಭಾರತಕ್ಕೆ ಬರ್ತಾನೆ. 15 ವರ್ಷಗಳ ಕಾಲ ಭಾರತದಲ್ಲಿ ಸಂಚಾರ ಮಾಡಿ ಬೌದ್ಧ ಸಾಹಿತ್ಯವನ್ನ ಅಧ್ಯಯನ ನಡೆಸ್ತಾನೆ. ಅದರ ಜೊತೆಗೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಕೂಡ ಈತ ಕಲಿಕೆಯನ್ನ ಮಾಡ್ತಾನೆ. ಹರ್ಷವರ್ಧನ ಆಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ಈತ ನೆಲೆಸಿದ್ದ. ಅಂದ್ರೆ ವರ್ಧನ ಸಾಮ್ರಾಜ್ಯದಲ್ಲಿ ಈತ ಹಲವು ವರ್ಷಗಳ ಕಾಲ ನೆಲೆಸಿದ್ದ. ಭಾರತದ ಅನುಭವಗಳನ್ನ CUK ಅಂದ್ರೆ ಪಶ್ಚಿಮ ರಾಜ್ಯದ ದಾಖಲೆ, ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಅಂತೇಳಿ ಒಂದು ಪ್ರವಾಸ ಕಥನದಲ್ಲಿ ಆತ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಸೊ ಹಾಗಾಗಿ 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ 44ನೇ ಪ್ರಶ್ನೆ. ಚಿತ್ತೋಗಢದ ಪ್ರಖ್ಯಾತ ವಿಜಯ ಸ್ತಂಭ ಈತನ ಕೊಡುಗೆಯಾಗಿದೆ. ಚಿತ್ತೋಗಢದ ಪ್ರಖ್ಯಾತ ವಿಜಯ ಸ್ತಂಭ ಈತನ ಕೊಡುಗೆಯಾಗಿದೆ. ಆಪ್ಷನ್ ಎ ರಾಣಾಕುಂಭ, ಆಪ್ಷನ್ ಬಿ ಕೊಮ್ಮಣ, ಆಪ್ಷನ್ ಸಿ ಪೃಥ್ವಿರಾಜ, ಆಪ್ಷನ್ ಡಿ ನಾಗಭಟ್ಟ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ರಾಣಾಕುಂಭ. ಇದರ ಒಂದು ವಿವರಣೆಯನ್ನು ನಾವು ನೋಡೋದಾದ್ರೆ ಗುಹಿಲರ ಬಗ್ಗೆ ನಾವು ನೋಡ್ಬೇಕಾಗುತ್ತೆ.
ರಜಪೂತರಲ್ಲಿ ಗುಹಿಲರು ಅಥವಾ ಗುಹಿಲೋಟರು ವೀರ ಪರಂಪರೆಯ ವಂಶದವರು. ಈ ವಂಶದ ದೊರೆ ಕೊಮ್ಮಾಣನು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನ ರಕ್ಷಿಸಿ ಬಪ್ಪರಾವಲ್ ಎಂಬ ಬಿರುದನ್ನ ಪಡಿತಾನೆ. ಬಪ್ಪರಾವಲ್ ಎಂಬ ಬಿರುದು ಯಾರಿಗಿತ್ತು? ಕೊಮ್ಮಾಣನಿಗೆ ಇತ್ತು. ಅದರ ಜೊತೆಗೆ ಈ ಮನೆತನದ ರಾಣಾ ಕುಂಭನು ದೆಹಲಿ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನ ರಕ್ಷಿಸಿದ ಪರಾಕ್ರಮಿ ಆಗಿರ್ತಾನೆ. ಇನ್ನು ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನ ಕಟ್ಟಿಸ್ತಾ ಹೋಗ್ತಾನೆ. ಯಾರು? ರಾಣಾ ಕುಂಭ. ಅದರ ಜೊತೆಗೆ ಚಿತ್ತೋಗಢದ ಪ್ರಖ್ಯಾತ ವಿಜಯ ಸ್ತಂಭವು ಕೂಡ ಈ ರಾಣಾ ಕುಂಭನ ಒಂದು ಕೊಡುಗೆಯಾಗಿದೆ ಅಂತ ಹೇಳಿ ಹೇಳ್ಬಹುದು. ನೆಕ್ಸ್ಟ್ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ. ಈತನನ್ನ 100 ಕದನಗಳ ವೀರ ಅಂತೇಳಿ ಕರಿತಿದ್ರು. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. 100 ಕದನಗಳ ವೀರ ಅಂತೇಳಿ ಯಾರನ್ನ ಕರಿತಾ ಇದ್ರು ಅಂದ್ರೆ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ್ ಸಿಂಹನನ್ನ ಕರಿತಾ ಇದ್ರು. ಇಲ್ಲಿ ನೋಡಿ, ಅಲ್ಲಿ ಪ್ರಶ್ನೆ ಇರೋದು ಒಂದೇ, ಅದರ ರಿಲೇಟೆಡ್ ಸಾಕಷ್ಟು ಅಂಶಗಳು ನಮ್ಗೆ ಈ ತರ ಎನಾಲಿಸಿಸ್ ಮಾಡೋದ್ರಿಂದ ಸಿಗ್ತಾ ಹೋಗುತ್ತೆ. ಯಾರು ಕೂಡ ಈ ಒಂದು ಸಿರೀಸ್ ನ ಮಿಸ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಇನ್ ಮುಂದೆ ನಾವು ಕೂಡ ಒಂದಿಷ್ಟು ಬದಲಾವಣೆಗಳನ್ನ ತರುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅದೇನಂತ ಹೇಳಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಈ ರಾಣಾ ಸಂಗ್ರಾಮ್ ಸಿಂಹನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ವು. ಇವನು ದೆಹಲಿ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಟ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಪ್ರಶ್ನೆ 45ನೇ ಪ್ರಶ್ನೆ. ಇವು ಸ್ವಲ್ಪ ಹೇಳಿಕೆ ರೂಪದ ಪ್ರಶ್ನೆಗಳು ಇನ್ ಮುಂದೆ ಬರ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿವರೆಗೂ ಸಿಂಪಲ್ ಕ್ವಶನ್ಸ್ ನ ಮಾಡಿದ್ದು ಸಾಕು. ಇನ್ ಮುಂದೆ ಅಂದ್ರೆ ನೆಕ್ಸ್ಟ್ ಪಾರ್ಟ್ 6 ಇಂದ ಮ್ಯಾಕ್ಸಿಮಮ್ ಹೇಳಿಕೆ ರೂಪದ ಪ್ರಶ್ನೆಗಳು ಮತ್ತೆ ಎನಾಲಿಸಿಸ್ ಬೇಸ್ಡ್ ಕ್ವಶನ್ಸ್ ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಸ್ವಲ್ಪ ಟೈಮ್ ಕಡಿಮೆ ಇದ್ದಾಗ ಈ ರೀತಿ ಸ್ಲೈಡ್ಸ್ ನ ಫೋಟೋ ತಗೊಂಡು ಹಾಕ್ತಾ ಇರ್ತೀನಿ. ಟೈಮ್ ಇದ್ರೆ ಮಾತ್ರ ಟೈಪ್ ಮಾಡ್ತೀನಿ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. 45ನೇ ಪ್ರಶ್ನೆ ಹೇಳಿಕೆ ಎ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದನು. ಹೇಳಿಕೆ ಬಿ. ಡಾಲೌಸಿಯ ಈ ನೀತಿಗೆ ಒಳಪಟ್ಟ ಮೊದಲ ರಾಜ್ಯ ಸಂಬಲ್. ಹೇಳಿಕೆ ಸಿ. ಈ ನೀತಿಯು 1857ರ ದಂಗೆಗೆ ಕಾರಣ ಆಗ್ತಾ ಬಂತು. ಇದರಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಆಪ್ಷನ್ ಎ ಮತ್ತು ಬಿ ಸರಿ, ಆಪ್ಷನ್ ಬಿ ಮತ್ತು ಸಿ ಸರಿ, ಆಪ್ಷನ್ ಸಿ ಎ ಮತ್ತು ಸಿ ಸರಿ, ಆಪ್ಷನ್ ಡಿ ಎ ಬಿ ಸಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು, ನೀವು ನಾ ಹೇಳಕ್ಕಿಂತ ಮುಂಚೆ ಗೆಸ್ ಮಾಡಿದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಸಿ ಸರಿ. ಯಾಕೆ ಎ ಮತ್ತು ಸಿ ಸರಿ ಅನ್ನೋದನ್ನ ವಿವರಣೆಯಲ್ಲಿ ನೋಡ್ತಾ ಹೋಗೋಣ. ಡಾಲೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಡಾಲೌಸಿಯು ಭಾರತದ ಎಲ್ಲಾ ದೇಶೀಯ ಸಂಸ್ಥೆಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನ ನಡೆಸ್ತಾನೆ. ಏನು ಡಾಲೌಸಿಯು ತನ್ನ ವಿಸ್ತರಣಾ ನೀತಿಯನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಆತ ಸಾಧಿಸ್ತಾ ಹೋಗ್ತಾನೆ. ಈ ಒಂದು ನೀತಿಯ ಪ್ರಕಾರ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕು ಇರಲಿಲ್ಲ. ಅಂತಹ ರಾಜ್ಯಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗ್ತಾ ಇತ್ತು. ಈ ಒಂದು ನೀತಿಗೆ ಒಳಪಟ್ಟ ಮೊದಲ ರಾಜ್ಯ ಯಾವುದು ಅಂದ್ರೆ ಸತಾರ. ಆದ್ರೆ ನಾಲಿ ಕೊಟ್ಟಿರೋದು ಯಾವುದು? ಸಂಬಲ್ಪುರ್ ಅಂತ ಕೊಟ್ಟಿದೆ. ಹಾಗಾಗಿ ಹೇಳಿಕೆ ಬಿ ಅನ್ನೋದು ತಪ್ಪಾಗ್ತಾ ಬರುತ್ತೆ. ಇನ್ನು ನೆಕ್ಸ್ಟ್ ಸತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರ ಮೊದಲಾದವುಗಳು ಪ್ರಮುಖವಾದವುಗಳಾಗಿವೆ. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನ ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಆದ ಲಾರ್ಡ್ ಡಾಲೌಸಿ ಈ ಒಂದು ನೀತಿಯನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಹೋಗ್ತಾನೆ. ಇದೇ ಒಂದು ನೀತಿ ಮುಂದೆ 1857ರ ದಂಗೆಗೆ ಕಾರಣ ಆಗ್ತಾ ಬರುತ್ತೆ. ಇದರ ಮುಂದಿನ ಪ್ಯಾರ ಏನಿದೆಯಲ್ಲ, ಪೇಜ್ ನಂಬರ್ 16, ಪೇಜ್ ನಂಬರ್ 15 ಇದೆಯಲ್ಲ, ಪೇಜ್ ನಂಬರ್ 16ರಲ್ಲಿ ಆ ಒಂದು ಕಾರಣವನ್ನ ಕೊಟ್ಟಿದ್ದಾರೆ. ಬಟ್ ನಾನು ಇಲ್ಲಿ ಒಂದು ಸ್ಲೈಡ್ ಮಾತ್ರ ಹಾಕಿದ್ದೇನೆ. ನೆಕ್ಸ್ಟ್ 46ನೇ ಪ್ರಶ್ನೆ. ಅಲ್ಲಾವುದ್ದೀನ್. ಹೇಳಿಕೆ ಎ. ಅಲ್ಲಾವುದ್ದೀನ್ ಖಿಲ್ಜಿಯು ಮಂಗೋಲರ ದಾಳಿಯನ್ನ ಹಿಮ್ಮೆಟ್ಟಿಸಿದನು. ನೆಕ್ಸ್ಟ್ ಹೇಳಿಕೆ ಬಿ. ಮಾರುಕಟ್ಟೆಯ ಮೇಲ್ವಿಚಾರಣೆಗಾಗಿ ಸಹನಾ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನ ನೇಮಕ ಮಾಡ್ತಾನೆ. ನೆಕ್ಸ್ಟ್ ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ದಾಖಲೆ ನೀಡುವ ಹುಲಿಯ ಪದ್ಧತಿಯನ್ನ ಈತ ಜಾರಿಗೆ ತರ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು? ಆಪ್ಷನ್ ಎ ಮತ್ತು ಸಿ ಸರಿ, ಆಪ್ಷನ್ ಬಿ ಮತ್ತು ಸಿ ಸರಿ, ಆಪ್ಷನ್ ಸಿ ಎ ಮತ್ತು ಬಿ ಸರಿ, ಆಪ್ಷನ್ ಡಿ ಎ ಬಿ ಸಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಎ ಬಿ ಸಿ ಸರಿ. ಇದರ ಒಂದು ವಿವರಣೆಯನ್ನ ನೋಡ್ತಾ ಹೋಗೋಣ. ಅಲ್ಲಾವುದ್ದೀನನು ಮಂಗೋಲರ ದಾಳಿಯನ್ನ ಹಿಮ್ಮೆಟ್ಟಿಸಿದನಲ್ಲದೆ ಉತ್ತರ ಮತ್ತು ದಕ್ಷಿಣ ಭಾರತದ ಅರಸರನ್ನ ಸೋಲಿಸ್ತಾನೆ. ಇದು ಹೇಳಿಕೆ ಎ ಸರಿದೆ. ಅಪಾರ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಗುಜರಾತಿನ ವಾಘೇಲ ವಂಶದ ರಜಪೂತ ದೊರೆ ಇಮ್ಮಡಿ ಕರ್ಣದೇವ, ರಣತಂಬೋರ್ನ ಅಮೀರದೇವ, ಚಿತ್ತೋರದ ರಾಜ ಭೀಮಾ ಸಿಂಗನನ್ನ ಸೋಲಿಸ್ತಾನೆ. ಇವುಗಳಲ್ಲದೆ ಮಾಳ್ವಾ, ಜಾಲೋರ್, ಬುಂದಿ, ಮಾಂಡೋರ್ ಮತ್ತು ಟೋಂಕ್ಗಳನ್ನ ಈತ ಗೆದ್ಕೊಳ್ತಾನೆ.
ಈತನ ದಂಡನಾಯಕನಾಗಿರುವಂತಹ ಮಲ್ಲಿಕಾಫರ್ ಏನ್ ಮಾಡ್ತಾನೆ ಅಂದ್ರೆ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ನಡೆಸ್ತಾ ಹೋಗ್ತಾನೆ. ಅವನ ಒಂದು ದಂಡಯಾತ್ರೆಯಲ್ಲಿ ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮದುರೈಗಳ ಮೇಲೆ ದಾಳಿ ನಡೆಸಿ ಅವುಗಳ ಅವನತಿಗೆ ಈತ ಕಾರಣ ಆಗ್ತಾ ಬರ್ತಾನೆ. ಅದರ ಜೊತೆಗೆ ಕೇವಲ ಸಂಪತ್ತನ್ನ ಲೂಟಿ ಮಾತ್ರ ಇವನು ಮಾಡ್ತಾನೆ, ಆ ರಾಜ್ಯಗಳಲ್ಲಿ ಆಳ್ವಿಕೆಯನ್ನ ಮಾಡಲ್ಲ. ಅದಾದ ನಂತರ ಆತನ ಮೂರನೇ ಮಗ ಕುತುಬುದ್ದೀನ್ ಮುಬಾರಕ್. ಬೇಡ, ಇಷ್ಟು ನೋಡ್ರಿ ವಿವರಣೆ. ನೆಕ್ಸ್ಟ್, ಆಡಳಿತಾತ್ಮಕ ಸುಧಾರಣೆಗಳು. ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಏನಾಗಿದ್ವಪ್ಪ ಅಂತಂದ್ರೆ, ಈತ ಧಾರ್ಮಿಕ ದತ್ತಿ, ಇನಾಂ ಭೂಮಿ ಮತ್ತು ಸಹಾಯ ಧನಗಳನ್ನ ರದ್ದುಗೊಳಿಸ್ತಾನೆ. ಅದ್ರ ಜೊತೆಗೆ ದಕ್ಷ ಗೂಢಚಾರ ವ್ಯವಸ್ಥೆಯನ್ನ ರಚಿಸ್ತಾನೆ. ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ ನಿಷೇಧ ಮಾಡ್ತಾನೆ. ಪಗಡಿ ಆಟಗಳನ್ನ ನಿಷೇಧ ಮಾಡ್ತಾನೆ. ಅದ್ರ ಜೊತೆಗೆ ಸರ್ದಾರರ ಕೂಟ, ಸಾರ್ವಜನಿಕರೊಂದಿಗೆ ಸ್ನೇಹಮಯ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನ ನಿಷೇಧ ಮಾಡ್ತಾನೆ. ನೆಕ್ಸ್ಟ್, ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆಯನ್ನು ಸಂಗ್ರಹಿಸಲಿಕ್ಕೆ ಆದೇಶವನ್ನ ನೀಡ್ತಾನೆ. ಇದು ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆ. ನೆಕ್ಸ್ಟ್, ಸೈನಿಕ ಸುಧಾರಣೆ. ಸೈನಿಕರ ಭರ್ತಿ, ತರಬೇತಿ, ಶಸ್ತ್ರಾಸ್ತ್ರ, ಕುದುರೆ ಹಾಗೂ ನಗದು ರೂಪದಲ್ಲಿ ವೇತನ ನೀಡುವ ಹೊಣೆಯನ್ನ ವಜೀರನಿಗೆ ನೀಡಲಾಗುತ್ತೆ. ಅದರ ಜೊತೆಗೆ ಪ್ರತಿಯೊಬ್ಬ ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ವಿವರ ನೀಡುವ ದಾಖಲೆ ಇಡಲಾಯಿತು. ಆ ಒಂದು ಪದ್ಧತಿಯನ್ನ ಉಲಿಯಾ ಪದ್ಧತಿ ಅಂತ ಹೇಳಿ ಕರಿತಾ ಇದ್ರು. ಇದರ ಒಂದು ಹೇಳಿಕೆಯನ್ನ ನಾನು ಈ ಪ್ರಶ್ನೆಯಲ್ಲಿ ಕೊಟ್ಟಿದ್ದೆ. ಯಾವುದು? ಹೇಳಿಕೆ 3ರಲ್ಲಿ ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ದಾಖಲೆ ನೀಡುವ ಉಲಿಯಾ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಸೊ ಆ ಒಂದು ಅಂಶ ಕೂಡ ಸರಿಯಾಗುತ್ತೆ. ಇನ್ನು ಹೇಳಿಕೆ ಬಿ ಬಗ್ಗೆ ನಾವು ನೋಡೋದಾದ್ರೆ, ವಾಣಿಜ್ಯ ಸುಧಾರಣೆ. ಜೀವನಾವಶ್ಯಕ ವಸ್ತುಗಳಾದ ಧಾನ್ಯ, ಖಾದ್ಯ ಮತ್ತು ತೈಲ, ಸಕ್ಕರೆ, ಉಪ್ಪು, ಬಟ್ಟೆ ಮುಂತಾದವುಗಳನ್ನ ಬೆಲೆಯನ್ನ ಅಲ್ಪ ಪ್ರಮಾಣದ ಲಾಭದ ಮೇಲೆಗೆ ನಿಗದಿಪಡಿಸಿದನು. ಅದರ ಜೊತೆಗೆ ವರ್ತಕರು ನಿಗದಿಪಡಿಸಿದ ಬೆಲೆಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಆದೇಶ ನೀಡ್ತಾನೆ. ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಸಹನಾ ಇ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನ ನೇಮಕ ಮಾಡ್ತಾನೆ. ಸೊ ಹಾಗಾಗಿ ಹೇಳಿಕೆ ಬಿ ಕೂಡ ಸರಿಯಾಗ್ತಾ ಬರುತ್ತೆ. ಇನ್ನು 47ನೇ ಪ್ರಶ್ನೆ, ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಹೇಳಿಕೆ ಎ, ಕೇಂದ್ರ ಲೋಕಸೇವಾ ಆಯೋಗವು ವಿಧಿ 315ರ ಅಡಿಯಲ್ಲಿ ಸ್ಥಾಪಿಸಲಾದ ಶಾಸನಾತ್ಮಕ ಸ್ವತಂತ್ರ ಸಂಸ್ಥೆಯಾಗಿದೆ. ನೆಕ್ಸ್ಟ್, ಹೇಳಿಕೆ ಬಿ, ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ನೆಕ್ಸ್ಟ್, ಹೇಳಿಕೆ ಸಿ, ಸದಸ್ಯರುಗಳ ಅಧಿಕಾರಾವಧಿ 62 ವರ್ಷ. ಆಪ್ಷನ್ ಎ ಮತ್ತು ಸಿ ಸರಿ. ಆಪ್ಷನ್ ಬಿ, ಸಿ ಮಾತ್ರ ಸರಿ. ಆಪ್ಷನ್ ಸಿ, ಬಿ ಮಾತ್ರ ಸರಿ. ಆಪ್ಷನ್ ಡಿ, ಎ ಮತ್ತು ಬಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಿ ಮಾತ್ರ ಸರಿ. ಕೇಂದ್ರ ಲೋಕಸೇವಾ ಆಯೋಗವು ಸಂವಿಧಾನದ ವಿಧಿ 315ರ ಅಡಿಯಲ್ಲಿ ಸ್ಥಾಪಿತವಾಗಿರುವ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ನಾ ಇಲ್ಲಿ ಶಾಸನಾತ್ಮಕ ಸಂಸ್ಥೆ ಅಂತೇಳಿ ಕೊಟ್ಟಿದ್ದೆ. ಶಾಸನಾತ್ಮಕ ಸ್ವತಂತ್ರ ಸಂಸ್ಥೆ, ಇದು ತಪ್ಪು. ಸಂವಿಧಾನಾತ್ಮಕ ಸಂಸ್ಥೆ. ಸೊ ಹಾಗಾಗಿ ಹೇಳಿಕೆ ಎ ತಪ್ಪು. ನೆಕ್ಸ್ಟ್, ಹೇಳಿಕೆ ಬಿ, ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ನೋಡ್ರಿ, ಇವರುಗಳನ್ನ ಅಂದ್ರೆ ಈ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು 10 ಜನ ಸದಸ್ಯರು ಇರ್ತಾರೆ. ಇವರುಗಳನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಸೊ ಹಾಗಾಗಿ ಹೇಳಿಕೆ ಬಿ ಸರಿ. ಸದಸ್ಯರುಗಳ ಅಧಿಕಾರಾವಧಿ ನೇಮಕವಾದ ದಿನಾಂಕದಿಂದ 6 ವರ್ಷಗಳ ಅವಧಿಗೆ ಅಥವಾ ಅವರಿಗೆ 65 ವರ್ಷಗಳ ವಯೋಮಾನ, ಇವುಗಳಲ್ಲಿ ಯಾವುದು ಮೊದಲಾಗುತ್ತೋ ಅದು. ನಾಲ್ಲಿ 62 ವರ್ಷ ಕೊಟ್ಟಿದೆ. ಸೊ ಹಾಗಾಗಿ ಹೇಳಿಕೆ ಸಿ ಕೂಡ ತಪ್ಪಾಗ್ತಾ ಬರುತ್ತೆ. ನೆಕ್ಸ್ಟ್, ರಾಷ್ಟ್ರಾಧ್ಯಕ್ಷರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ವಜಾ ಮಾಡುವ ಅಧಿಕಾರವನ್ನ ಹೊಂದಿರ್ತಾರೆ. ಆಯೋಗವು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಆಯೋಗದಲ್ಲಿ ಕಾರ್ಯದರ್ಶಿಯವರು ಇರ್ತಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ. ನೆಕ್ಸ್ಟ್, 48ನೇ ಪ್ರಶ್ನೆ, ದ್ವೀಪಗಳನ್ನ ಒಳಗೊಂಡಂತೆ ಭಾರತದ ಕರಾವಳಿ ತೀರ ಎಷ್ಟು? ಆಪ್ಷನ್ ಎ 6100 ಕಿಲೋಮೀಟರ್. ಆಪ್ಷನ್ ಬಿ 7516 ಕಿಲೋಮೀಟರ್. ಆಪ್ಷನ್ ಸಿ 15200 ಕಿಲೋಮೀಟರ್. ಆಪ್ಷನ್ ಡಿ 8500 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 7516 ಕಿಲೋಮೀಟರ್. ಇದರ ವಿವರಣೆಯನ್ನ ನಾವು ನೋಡೋದಾದ್ರೆ, ಭೂಮೇರೆಗಳು ಮತ್ತು ನೆರೆಹೊರೆ ರಾಷ್ಟ್ರಗಳು. ಭಾರತ ಒಂದು ಪರ್ಯಾಯ ದ್ವೀಪವಾಗಿದ್ದು ಇದು ಭೂ ಮತ್ತು ಜಲ ಮೇರೆಗಳನ್ನ ಒಳಗೊಂಡಿದೆ. ಭಾರತವು 15200 ಕಿಲೋಮೀಟರ್ ಭೂಗಡೆಯನ್ನ ಹೊಂದಿದೆ ಹಾಗೂ ಭಾರತದ ಮುಖ್ಯ ಭೂಭಾಗವು 6100 ಕಿಲೋಮೀಟರ್ ಕರಾವಳಿ ತೀರವನ್ನ ಒಳಗೊಂಡಿದೆ. ಇನ್ನು ದ್ವೀಪಗಳನ್ನ ಒಳಗೊಂಡಂತೆ ಸುಮಾರು 7516.60 ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾಗುತ್ತೆ. ಇನ್ನು 49ನೇ ಪ್ರಶ್ನೆ, ಈ ಅರಣ್ಯಗಳು. ಹೇಳಿಕೆಯೇ ಈ ಅರಣ್ಯ ಪ್ರದೇಶವು ಭಾರತದ ಒಟ್ಟು ಅರಣ್ಯ ಪ್ರದೇಶದ 65.50% ಭಾಗ ಹೊಂದಿದೆ. ಹೇಳಿಕೆ ಬಿ, ಇವುಗಳು 75 ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವ
ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರ್ತವೆ. ಈ ಹೇಳಿಕೆಗಳು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ, ಆಪ್ಷನ್ ಬಿ ಉಪ ಉಷ್ಣವಲಯದ ಹುಲ್ಲುಗಾವಲು, ಆಪ್ಷನ್ ಸಿ ನಿತ್ಯ ಹರಿದ್ವರ್ಣ ಕಾಡುಗಳು, ಆಪ್ಷನ್ ಡಿ ಹಿಮಾಲಯದ ಆಲ್ಪೈನ್ ಅರಣ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ. ಇವುಗಳು 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತರಿಸಿವೆ. ಇಲ್ಲಿ ಹೇಳಿಕೆ ಬಿ ನೋಡಬಹುದು. 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಅದರ ಜೊತೆಗೆ ಇವು ಭಾರತದ ಒಟ್ಟು ಅರಣ್ಯ ಪ್ರದೇಶದ 65.50% ಭಾಗದಲ್ಲಿ ಹರಡಿವೆ. ಇವು ಮಾನ್ಸೂನ್ ವಾಯುಗುಣವನ್ನ ಹೊಂದಿರುವುದರಿಂದ ಈ ಬಗೆಯ ಅರಣ್ಯಗಳು ವ್ಯಾಪಕವಾಗಿ ಹಂಚಿಕವಾಗಿವೆ. ಇವುಗಳು ವರ್ಷದ ನಿರ್ದಿಷ್ಟ ಒಣ ಹವೆಯ ಋತುವಿನಲ್ಲಿ ಎಲೆಗಳನ್ನ ಉದುರಿಸ್ತಾ ಹೋಗ್ತವೆ. ನೆಕ್ಸ್ಟ್ 50ನೇ ಪ್ರಶ್ನೆ, ಇವುಗಳಲ್ಲಿ ತಪ್ಪಾದ ಜೋಡಿ ಯಾವುದು? ಆಪ್ಷನ್ ಎ ಅರ್ಜೆಂಟೀನಾದ ಆರ್ಥರ್ ಸೀಟ್, ಆಪ್ಷನ್ ಬಿ ತಾಂಜೇನಿಯಾದ ಮೌಂಟ್ ಕಿಲಿಮಂಜಾರೋ, ಆಪ್ಷನ್ ಸಿ ವೆಸ್ಟ್ ಇಂಡೀಸ್ನ ಮೌಂಟ್ ಪೀಲಿ, ಆಪ್ಷನ್ ಡಿ ಇಂಡೋನೇಷ್ಯಾದ ಮೌಂಟ್ ಕ್ರಕಟೋವಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅರ್ಜೆಂಟೀನಾ. ಇದು ಆರ್ಥರ್ ಸೀಟ್ ಅಲ್ಲಿ ಕಂಡು ಬರೋದಿಲ್ಲ. ಇದರ ವಿವರಣೆಯನ್ನ ನಾವು ನೋಡೋದಾದ್ರೆ, ಇಲ್ಲಿ ಸುಪ್ತ ಜ್ವಾಲಾಮುಖಿಗಳ ಉದಾಹರಣೆ ಇಟಲಿಯ ಮೌಂಟ್ ವೆಸುವಿಯಸ್, ಜಪಾನಿನ ಫ್ಯೂಜಿಯಾಮ, ಇಂಡೋನೇಷ್ಯಾದ ಕ್ರಕೋಟೋವಾ, ತಾಂಜೇನಿಯಾದ ಕಿಲಿಮಂಜಾರೋ. ನೆಕ್ಸ್ಟ್ ಲುಪ್ತ ಜ್ವಾಲಾಮುಖಿಗಳಲ್ಲಿ ಅರ್ಜೆಂಟೀನಾದಲ್ಲಿ ಕಂಡು ಬರೋದು ಯಾವುದು? ಅಕಾಂಕಗುವಾ. ಆದ್ರೆ ಇಲ್ಲಿ ನಾವು ಕೊಟ್ಟಿರೋದು ಆರ್ಥರ್ ಸೀಟ್ ಕಂಡು ಬರೋದಿಲ್ಲಿ ಸ್ಕಾಟ್ಲ್ಯಾಂಡಿನಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಅದು ತಪ್ಪು. ಇನ್ನು ಇದು ಅರ್ಜೆಂಟೀನಾದಲ್ಲಿ ಕಂಡು ಬರೋದು ಅಕಾಂಕಗುವಾ. ಇನ್ನು ತಾಂಜೇನಿಯಾದಲ್ಲಿ ಗೋರಂಗೋರೋ ಕಂಡು ಬರುತ್ತೆ, ಇದು ಲುಪ್ತ ಜ್ವಾಲಾಮುಖಿ. ಆದ್ರೆ ಇನ್ನು ತಾಂಜೇನಿಯಾದಲ್ಲಿ ಕಿಲಿಮಂಜಾರೋ ಕಂಡು ಬರುತ್ತೆ, ಅದು ಸುಪ್ತ ಜ್ವಾಲಾಮುಖಿ ಆಗಿರ್ತದೆ. ಇಷ್ಟು ಈ ಹಿಂದಿನ 10 ಪ್ರಶ್ನೆಗಳಿಗೆ ಉದಾಹರಣೆ ಆಗಿರುತ್ತೆ. ಸೊ ಇನ್ ಮುಂದೆ ನಾವು ಕ್ವಶನ್ಸ್ ಲೆವೆಲ್ ನ ಇನ್ನೂ ಸ್ವಲ್ಪ HSTR ಗೆ ಮತ್ತು GPSTR ಗೆ ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಫೋಕಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಆಲ್ಮೋಸ್ಟ್ ಮುಂಬರ್ಲಿರುವ ವಿಡಿಯೋಗಳು ಮೆಂಬರ್ಶಿಪ್ ನ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದ್ವಿ. ಸೊ ಯಾಕಂದ್ರೆ ನಮ್ಗೆ ಸಿನ್ಸಿಯರ್ ಆಗಿ ಸ್ಟಡಿ ಮಾಡೋ ಆಸ್ಪಿರೆಂಟ್ಸ್ ನಾವು ನೋಡ್ಬೇಕಾಗುತ್ತೆ. ಸೊ ಆ ಒಂದು ಕಾರಣದಿಂದ ಸೀರಿಯಸ್ ಆಸ್ಪಿರೆಂಟ್ಸ್ ಗೋಸ್ಕರ ಸ್ವಲ್ಪ ಕ್ವಶನ್ ಲೆವೆಲ್ ನ ಡಿಫಿಕಲ್ಟ್ ಮಾಡಿ ಅದರ ಎಕ್ಸ್ಪ್ಲೇನ್ ಅಂದ್ರೆ ಟೋಟಲಿ ಯಾವ್ದೋ ಒಂದು ಟಾಪಿಕ್ ತಗೊಂಡು ಒಂದು ಕ್ವಶನ್ ತಗೊಂಡಿವಿ ಅಂದ್ರೆ ಆ ಕ್ವಶನ್ ನಲ್ಲಿ ಇನ್ನು ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದ್ರ ಸಂಪೂರ್ಣ ಮಾಹಿತಿ ಕೊಡೋ ಪ್ರಯತ್ನವನ್ನ ಮುಂಬರ್ಲಿರೋ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಯಾರಿಗೆ ಈ ಕ್ಲಾಸಸ್ ನ ಅಗತ್ಯತೆ ಇರುತ್ತೆ ಅವರು ನೀವು ಮೆಂಬರ್ಶಿಪ್ ನ ತಗೊಂಡು ಜಾಯ್ನ್ ಆಗ್ಬೋದು. ಅದರ ಜೊತೆಗೆ ಇನ್ ಮುಂದೆ ಟಾರ್ಗೆಟ್ ವಿಡಿಯೋಗಳು ಕೂಡ ಮೆಂಬರ್ಶಿಪ್ ಗೆ ಮಾತ್ರ ಸಿಗೋ ತರ ಆಗುತ್ತೆ. ಸೊ ದಯವಿಟ್ಟು ಯಾರಿಗೆಲ್ಲ ಚಾನೆಲ್ ನ ನೀಡಿದೆ ಅವರು ಮೆಂಬರ್ಶಿಪ್ ತಗೊಂಡು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ.